ಏನೋ ಅಂದಲ್ಲ ಸಂಜಿತ್ತು, ನೋಡೋವಾಗಲೇ ತಿನ್ನಬೇಕು ಅಂತ ಅನಿಸ್ತಿದೆ. ತಗೊಳ್ಳಿ, ಯಾಕಂದರೆ ನಿಮ್ಗೆ ಉಂಡೆ ಹಾಕ್ತೀನಿ, ಕೈಮ ಉಂಡೆ ನನಗೊಂದು ಉಂಡೆ ಸೈಡಲ್ಲಿ ಹಾಕೋಣ. ಯಾಕಂದರೆ ಮುದ್ದೆ ಮುಳುಗಿಸಿ ನುಂಗಕ್ಕೆ ಬೇಕಲ್ಲ ಜಾಗ. ಬಿಸಿ ಮಟನ್ ಬಿರಿಯಾನಿ ಕೈಯಲ್ಲಿ ಹಿಡ್ಕೊಳಕ್ಕಾಯ್ತಲ್ಲ, ಸುಡ್ತೈತೆ. ಅರ್ಧ ಮೊಟ್ಟೆ ಇರುತ್ತೆ. ಸಂಜು ನೋಡಿದ್ರೆ ಅವಾಗ ಹೆಂಗೆ ಹೋಗ್ತೈತೆ ಒಳಗಡೆ. ಅಪ್ಪ ಕೊನೆಗೂ ಸಕಲೇಶ್ಪುರಕ್ಕೆ ಬಂದ್ವಿ. ಫುಲ್ಲು ಮಳೆ, ರೋಡ್ ಉದ್ದಕ್ಕೂ. ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು, ಧರ್ಮಸ್ಥಳ ರೂಟಲ್ಲಂತೂ ರೋಡೇ ಕಾಣಿಸ್ತಾ ಇಲ್ಲ. ಫುಲ್ಲು ಬರೀ 40 ಸ್ಪೀಡಲ್ಲೇ ಬರ್ತಾಯಿದ್ವಿ. ಮುಂದೆ ಗಾಡಿ ಅಲ್ಲಿ ಬ್ಲಿಂಕ್ ಆಗ್ತಾರೋ ಲೈಟ್ ನೋಡ್ಕೊಂಡು ಅಂದಾಜು ಮೇಲೆ ಓಡಿಸ್ಕೊಂಡು ಬಂದಿದ್ದು. ಅಷ್ಟು ಮಳೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಮಳೆ ನಿಂತು ಜಿನುಗ್ತಾ ಇತ್ತು ಲೈಟಾಗಿ ಅಷ್ಟೇ. ಸೊ ಮಯೂರ ಮೆಸ್ ಬಂದಿದ್ದೀವಿ. ಮಯೂರ ಮೆಸ್ಸು ಸಕಲೇಶ್ಪುರದಲ್ಲಿ ಸಂಧಿ ಹೋಟೆಲ್ ಅಂದರೆ ಬೇಸ್ಮೆಂಟಲ್ಲಿದೆ. ಬೇಸ್ಮೆಂಟಲ್ಲಿ ಹೋಗಬೇಕು, ಮೇಲ್ಗಡೆ ಬಾರ್ ಇದೆ, ಅದ್ರ ಕೆಳಗಡೆ ಈ ಹೋಟ್ಲು. ಲಾಸ್ಟ್ ಟೈಮ್ ನಾವು ವೀಡಿಯೋ ಮಾಡಿದ್ವಿ, ಬಟ್ ಇಲ್ಲಿ ಬಂದು ಇವಾಗ ಮತ್ತೆ ಬಂದಿದ್ದ ಕಾರಣ ಏನು ಅಂದರೆ ನಮ್ಮ ಸಂಜೀತ್ ಅವ್ರಿಗೆ ಟೇಸ್ಟ್ ಮಾಡ್ಸೋಣ ಅಂತ. ಸೊ ಲಾಸ್ಟ್ ಟೈಮ್ ಅವ್ರು ಬಂದಿರಲಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ತಿನ್ಕೊಂಡು ಹೋಗಿದ್ದು. ಸಂಜೀತು ಪೋರ್ಕ್ ತಿನ್ನಬೇಕು ಅಂತಿದ್ರು. ಪೋರ್ಕೆಲ್ಲ ಬೇಜಾನ್ ತಿನ್ಬಿಟ್ಟಿದ್ದೀವಿ ರೀ. ಒಂದು ಹೊಸದು ಹೋಟ್ಲು ಟೇಸ್ಟ್ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡ್ಬಂದಿದ್ವಿ. ಸೊ ಹೋಗೋಣ ಬನ್ನಿ, ಇವಾಗ ರಶ್ ಇರುತ್ತೆ ಊಟ ಟೈಮು. ಸೊ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಸಂಜು ಬನ್ನಿ, ಈ ಸಲ ನಿಮಗೆ ಪೋರ್ಕ್ ಇಲ್ಲ, ಈ ಸಲ ಒಂದು ಒಳ್ಳೆ ನಾಟಿ ಸ್ಟೈಲ್ ಊಟ ಕೊಡ್ತೀನಿ ಬನ್ನಿ. ಬಂದಿದ್ದ ತಕ್ಷಣ ಎಲೆ ಹಾಕ್ತಾರೆ. ಎಲೆ ಹಾಕಿದ್ಮೇಲೆ ಆರ್ಡ್ರ್ ತೊಗೊತಾರೆ. ಆರ್ಡ್ರ್ ತೊಗೊಂಡ ತಕ್ಷಣ ನಮ್ಮ ಒಂದು ಆರ್ಡ್ರ್ ಬಂತು, ಮಟನ್ ಬಿರಿಯಾನಿ ಬಂತು. ಇನ್ನೂ ಒಂದಷ್ಟು ಐಟಮ್ ಬರಬೇಕು, ಬರ್ತಾಯಿದೆ. ಅದಾದಮೇಲೆ ಇಲ್ಲಿ ಸೈಡ್ಸ್ ಇಟ್ಬಿಡ್ತಾರೆ. ಫಸ್ಟು ಏನೇನು ಅಂದರೆ ರಸಮ್, ಆಮೇಲೆ ಒಂದು ಗ್ಲಾಸಲ್ಲಿ ಮಜ್ಜಿಗೆ, ಆಮೇಲೆ ಮೊಸರು ಬಜ್ಜಿ, ಅದಾದಮೇಲೆ 2 ಕಪ್ಪಲ್ಲಿ ಶೇರ್ವ, ಆಮೇಲೆ ಸೈಡಲ್ಲಿ ಸ್ವಲ್ಪ ಪಲ್ಯ. ಸೈಡಲ್ಲಿ ಸ್ವಲ್ಪ ಪಲ್ಯ, ಆಮೇಲೆ ನಮ್ಮ ಆರ್ಡ್ರ್ ಒಂದೊಂದೇ ಬರುತ್ತೆ. ಈಗ ಮಟನ್ ಬಿರಿಯಾನಿ ಬಂತು, ಇನ್ನೂ ಒಂದು ಮುದ್ದೆ ಊಟ ಹೇಳಿದ್ದೀನಿ, ಮುದ್ದೆ ಊಟ ಬರುತ್ತೆ. ಆಮೇಲೆ ಒಂದು ಕೈಮಾ, ಆಮೇಲೆ ಒಂದು ಫಿಶ್ ಕಬಾಬ್ ಹೇಳಿದ್ವಿ, ಆಮೇಲೆ ಒಂದು ಚಿಕನ್ ಫ್ರೈ ಹೇಳಿ. ಕೈಮಾ ಬಂತು, ಫಿಶ್ ಕಬಾಬ್, ಫಿಶ್ ಫ್ರೈ, ಫಿಶ್ ಅದೇ ಡೀಪ್ ಫ್ರೈ. ಏನೋ ಅಂದಲ್ಲ ಸಂಜಿತ್ತು, ನೋಡೋವಾಗಲೇ ತಿನ್ನಬೇಕು ಅಂತ ಅನಿಸ್ತಿದೆ. ತಗೊಳ್ಳಿ, ಯಾಕಂದರೆ ನಿಮ್ಗೆ ಉಂಡೆ ಹಾಕ್ತೀನಿ, ಕೈಮ ಉಂಡೆ ನನಗೊಂದು ಉಂಡೆ ಸೈಡಲ್ಲಿ ಹಾಕೋಣ. ಯಾಕಂದರೆ ಮುದ್ದೆ ಮುಳುಗಿಸಿ ನುಂಗಕ್ಕೆ ಬೇಕಲ್ಲ ಜಾಗ. ಫಸ್ಟು ಅದರಲ್ಲಿ ಟೇಸ್ಟ್ ಮಾಡುವ. ಸೇವಾ ಕೊಟ್ಟಿರ್ತಾರೆ ಸೈಡಲ್ಲಿ, ಫಸ್ಟ್ ಅದರಲ್ಲಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಕೈಮಲ್ಲಿ ಟೇಸ್ಟ್ ಮಾಡ್ತೀವಿ. ಸೂಪರ್ ಆಗಿದೆ. ಹೆಂಗಿದೆ ಸಂಜಿತು? ಸೂಪರ್ ಆಗಿದೆ. ಸಂಜಿತು ಇಲ್ಲಿ ಬಂದಿರಲಿಲ್ಲ ಲಾಸ್ಟ್ ಟೈಮು, ಸಖತ್ತಾಗಿದೆ. ಅದೇ ಸೂಪರ್ ಆಗಿದೆ, ಸ್ಪೈಸಿಯಾಗಿ. ಆ ಗಂಟ್ಲು ಖಾರ ಸರಿಯಾಗಿ ಹೊಡಿಯುತ್ತೆ. ಸೊ ಈಗ ಕೈಮಾ ಸಪ್ರೇಟ್ ತರಿಸಿದ್ವಿ, ಆ ಗ್ರೇವಿಲಿ ಚೆನ್ನಾಗಿ ಮುಳುಗಿಸಿ ನೋಡೋಣ. ಇದರಲ್ಲಿ ಟೇಸ್ಟ್ ಮಾಡಿ ನೋಡಿ. ಇದರಲ್ಲೂ ಸ್ಪೈಸಿನೆಸ್ ಎಲ್ಲ ಅದ್ಭುತ. ಹಸಿಮೆಣಸಿನಕಾಯಿ ಖಾರ, ಉಂಡೆ, ಕೈಮಾ ಉಂಡೆಗಳು, ದೊಡ್ಡ ದೊಡ್ಡ ಕೈಮಾ ಉಂಡೆ. ಈಗ ಸಬ್ಬಕ್ಕಿ ಸೊಪ್ಪು ಇದು ತಿಂದ್ರಾ? ಅದಕ್ಕೆ ಹೇಳೋದು ನಮ್ಮ ಹೋಟ್ಲಲ್ಲೂ ಸಬ್ಬಕ್ಕಿ ಸೊಪ್ಪು ಹಾಕ್ಸ್ರಿ ಉಂಡೆಗೆ ಅಂತ.
ಅದ್ಭುತ. ಇದು ಎರಡು ಬೆಸ್ಟ್ ಕಾಂಬಿನೇಷನ್. ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಚಿಕನ್ ಫ್ರೈ ಕೂಡ ಬಂದ್ಬಿಟ್ಟಿದೆ. ಇದೇನು ತಿಂದು ನೋಡಿದ್ರಾ? ಇಲ್ಲ, ನೀವು ಪಲ್ಯ ಅಂತ ಹೇಳಿದ್ರ, ಪಲ್ಯ ಅಲ್ಲ ನೋಡಿ. ಏನು ಚಟ್ನಿ, ಇದು ಸಿಗಡಿ. ಚಿಕ್ಕ ಮೀನು, ಕರ್ಮೀನು ಚಟ್ನಿ. ಅದು ಇದಕ್ಕೆಲ್ಲ ಸೂಪರ್ ಆಗುತ್ತೆ. ಸಾರು ಕಲ್ತ್ಕೊಂತಿದ್ದಾರೆ. ಈಗ ಚಿಕನ್ ಹೋಗಲ್ಲ, ಚಿಕನ್ ಬಸ್ಲಾ, ಚಿಕನ್ ಫ್ರೈ. ಇಲ್ಲೆಲ್ಲ ಬಂದಾಗ ಮಟನ್ ಡಿಶಸ್ಸೇ ಮೇಯ್ನಾಗಿ ಟ್ರೈ ಮಾಡಬೇಕು. ಇರಲಿ ಅಂದ್ಬಿಟ್ಟು ಚಿಕನ್ ಡಿಶ್ ಒಂದು ತರಿಸಿದ್ವಿ. ಸೂಪರ್. ಬಟ್ಲಲ್ಲಿ ಸೂಪ್ ಬಂತು, ಕಾಲು ಸೂಪು, ಪ್ಲೇನ್ ಸೂಪು. ಅದ್ಭುತವಾಗಿದೆ. ಮಟನ್ ಕೈಮಾ ಅಂತ ಸೂಪರ್. ಸನೀರು ಕೈಮಾಗೆ ಫ್ಯಾನ್ ಆಗ್ಬಿಟ್ರು. ಚಿಕನ್ ಫ್ರೈನೂ ಅಷ್ಟೇ, ಅದು ಬೊಂಬಟ್ಟು ಫುಲ್ ಮಸಾಲೆ ಭರಿತವಾಗಿ. ಯಾವುದು ಇಲ್ಲಿ ಸಪ್ಪೆ ಆ ಥರ ಯಾವುದೂ ಇರೋದಿಲ್ಲ. ಎಲ್ಲ ಮಸಾಲೆ ಭರಿತವಾಗಿ ಖಾರವಾಗಿ. ಗೊಜ್ಜು ಕೂಡ ಬಿಡಬಾರ್ದು. ಅದು ಹೇಳ್ಕೊಂಡು ತಿನ್ಬೇಕು, ಹಂಗಿರುತ್ತೆ. ಬಿರಿಯಾನಿ ತರ್ಸ್ಕೊತೀರ, ಅದು ಪುಷ್ಪ ತರ್ಸ್ಕೊತಿರಲ್ಲ, ಇಂಥ ಫ್ರೈನ ತರ್ಸ್ಕೊಂಡ್ರೆ ಅದು ಗೊಜ್ಜು ಮಿತ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಏನಂತೀರಾ? ಇಷ್ಟ ಆಯ್ತಾ? ಚೆನ್ನಾಗಿದೆ. ಸೂಪ್ ಟೇಸ್ಟ್ ಮಾಡೋಣ, ಬಿರಿಯಾನಿ ಟೇಸ್ಟ್ ಮಾಡೋಣ, ಎಲ್ಲ ಮಾಡೋಣ. ಸೂಪು, ಕಾಲು ಸೂಪು, ಬಟ್ಲು ಪ್ಲೇನ್ ಸೂಪ್ ನಾವು ತರಿಸಿದ್ವಿ. ಸಕ್ಕತ್ತಾಗಿದೆ. ಇದು ಕಾಲ್ದು ಫ್ಲೇವರ್ ಫುಲ್ಲು. ಮೇಲ್ಗಡೆ ಜಿಡ್ಡು ತೇಲ್ತಾ ಇದೆ, ಒಂದು ಲೇಯರು, ಕಾಲಿಂದು ಫ್ಯಾಟು. ಬಟ್ ಇದನ್ನು ಅರ್ಜೆಂಟಲ್ಲಿ ಕುಡಿಯೋಕ್ಕಲ್ಲ, ನಾಲ್ಗೆ ಸುತ್ತೋಯ್ತಾಗಲೇ ಸಖತ್ ಬಿಸಿ ಇರುತ್ತೆ. ಇದರಲ್ಲೂ ಆ ಸ್ಪೈಸಿನೆಸ್ಸು ಜಾಸ್ತಿನೇ ಇದೆ, ಸ್ವಲ್ಪ ಖಾರವಾಗಿ. ಸ್ವಲ್ಪ ಆರಿದ್ಮೇಲೆ ಕುಡಿಯೋಣ. ಅಷ್ಟರಲ್ಲಿ ಒಂದು ಮುದ್ದೆ ತಿನ್ಬಿಟ್ಟು ಆಮೇಲೆ ಫಿಶ್ ಬಿಸಿ ಮಟನ್ ಬಿರಿಯಾನಿ ಕೈಯಲ್ಲಿ ಹಿಡ್ಕೊಳಕ್ಕಾಯ್ತಲ್ಲ, ಸುಡ್ತೈತೆ. ಅರ್ಧ ಮೊಟ್ಟೆ ಇರುತ್ತೆ. ಸಂಜು ನೋಡಿದ್ರೆ ಅವಾಗ ಹೆಂಗೆ ಹೋಗ್ತೈತೆ ಒಳಗಡೆ. ಘಮ 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 ಅಂತೈತೆ. ಸಣ್ಣಕ್ಕಿ. ಆಚೆ ಅಂತೂ ನಾನ್ ಸ್ಟಾಪ್ ಮಳೆ. ಅಲ್ಲಿ ಮಂಗಳೂರಿಂದ ಶುರು ಆಗಿದ್ದ ಮಳೆ ಮಧ್ಯದಲ್ಲಿ ಧರ್ಮಸ್ಥಳ ಆ ಕಡೆಯಿಂದ ಅಂತೂ ಸರಿಯಾಗಿ ಹೊಡಿತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಬಂದಾಗ ಸಣ್ಣಗೆ ಬೀಳ್ತಾ ಇದೆ. ಆ ಚಳಿಗೆ ಈ ಬಿಸಿ ಬಿಸಿ ಕೈಯಲ್ಲಿ ಇಟ್ಕೊಂಡ್ರು ಏನೂ ಸುಡ್ತಾನೆ ಇಲ್ಲ. ಅದ್ಭುತ. ಇವೇನ ಬಿರಿಯಾನಿ ಪ್ರಿಯರಾಗಿದ್ದರೆ ಬಿರಿಯಾನಿ ಟ್ರೈ ಮಾಡಬೇಕು. ಸಕಲೇಶ್ಪುರ ಕಡೆ ಓಡಾಡ್ತಾ ಇದ್ದಾರೆ ಅಂದರೆ ಈ ಜಾಗ ಮಸ್ಟ್ ಟ್ರೈ. ಬರೀ ಬಿರಿಯಾನಿ ಟ್ರೈ ಮಾಡೋಕ್ಕೆ ಬರಬೇಕು. ಅದರಲ್ಲೂ ಮಟನ್ ಬಿರಿಯಾನಿ ಅಂತೂ ಮಸ್ಟ್ ಟ್ರೈ. ಪೀಸಸ್ ಸೂಪರಾಗಿದೆ. ಫ್ಲೇವರ್ಫುಲ್ಲು ಹೆಂಗಿದೆ ಗೊತ್ತುಂಟ. ತಿಂದರೆ ಹಂಗೆ 2 ದಿನ ಅದೇ ಗೂಗಲ್ ಇರ್ತೀರ. ಚೆನ್ನಾಗಿ ಬಂದಿದೆ. ನಮಗೆ ನಲ್ಲಿ ಮೂಳೆ ಬಂದಿದೆ. ಪೀಸು ಟೇಸ್ಟ್ ಮಾಡೋದಾಗಿದೆ. ಬಿರಿಯಾನಂತೂ ಮಿಕ್ಸ್ ಮಾಡಬೇಡಿ. ಸಕಲೇಶ್ಪುರಕ್ಕೆ ಬಂದಾಗ ಸಂಜೀತ್ ಅವ್ರನ್ನ ಲಾಸ್ಟ್ ಟೈಮ್ ಕರ್ಕೊಂಡ್ಬಂದಾಗ ಬೇರೆ ಹೋಟೆಲ್ ಮಾಡಿದ್ದು. ಇಲ್ಲಿ ಬಂದಿಲ್ಲ. ಇಲ್ಲಿ ನಾನು ಹರ್ಷ, ನನ್ನ ಫ್ರೆಂಡ್ ಇನ್ನೊಬ್ಬ ಸುರೇಶ್ ಅಂತಾನೆ ಬಂದಿದ್ದೆ. ಸುರೇಶ ಬಂದಿದ್ದು. ಕಾಟ್ಲಾ ಮೀನು. ಓಹೋ, ಸರಿಯಾದ ಸೈಜು. ಇದರಲ್ಲೂ ಅಷ್ಟೇ ಮಸಾಲೆ ಬ್ಲ್ಯಾಂಡ್ ಆಗಿಲ್ಲ. ಅದರಲ್ಲೂ ಕೂಡ ಲೈಟಾಗಿ ಆ ಫ್ಲೇವರ್ ಸಿಗುತ್ತೆ. ಚೆನ್ನಾಗಿದೆ. ಜಾಸ್ತಿ ಮಸಾಲೆ ಇಲ್ಲ, ಲೈಟಾಗಿದೆ ಮಸಾಲೆ. ಪೀಸ್ ಚೆನ್ನಾಗಿದೆ. ಮಧ್ಯದಲ್ಲಿ ಚಟ್ನಿ, ಗ್ರೀನ್ ಚಟ್ನಿ, ಪುದೀನಾ ಚಟ್ನಿ. ಹತ್ತುನೇ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ ಕೂದಲೆಲ್ಲ. ವಸಾಬಿ ಇದಂಗಿದೆ. ವಸಾಬಿ
ಹೌದಾ ಚೆನ್ನಾಗಿದೆ. ಎಲ್ಲ ತಿನ್ಬಿಟ್ವಾ? ಹ್ಞೂ ಎಲ್ಲ ಎಲ್ಲ ಟೇಸ್ಟ್ ಆಯಿತು. ಸೊ ನೆಮ್ಮದಿಯಾಗಿ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ತುಂಬ ಹೊಟ್ಟೆ ಇದೆ, ಒಂದು ಸಣ್ಣ ಬೇಕು. ಸೊ ಹೊಟ್ಟೆ ಊದ್ಕೊಂಬಿಟ್ಟಿದೆ, ಸ್ವಲ್ಪ ಮುಂದೆ ಬಂದಿದೆ. ನಾಳೆಯಿಂದ ಜಿಮ್ಗೆ ಹೋಗ್ಬೇಕು, ಹೋಗ್ತೀನಿ. ಸೊ ಹೆಂಗಿತ್ತೇಳಿ? ಅದ್ಭುತ, ಸಖತ್ತಾಗಿತ್ತು. ಈ ಕಡೆ ಬಂದರೆ ಮತ್ತೆ ಮಿಸ್ಸೇ ಮಾಡಬೇಡಿ. ಬಿರಿಯಾನಿ, ನಿಮ್ಮದು ಕೈಮಾ ಉಂಡೆ, ಚಿಕನ್ ಫ್ರೈ ಅದ್ಭುತ, ಆಮೇಲೆ ಕಬಾಬು, ಮತ್ತು ಫಿಶ್ ಕಬಾಬು ಅದು ಅದ್ಭುತ, ಎಲ್ಲ ಅದ್ಭುತ, ಹೇಳಂಗಿಲ್ಲ, ಎಲ್ಲ ಚೆನ್ನಾಗಿದೆ. ಫಸ್ಟ್ ಟ್ರೈ. ಬಿರಿಯಾನಿ ಏನೋ ಮಿಸ್ ಮಾಡ್ಕೊಂಡಿದ್ರೆ ಈ ಕಡೆ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಿರಿಯಾನಿಗಂತೂ ಬರಲೇಬೇಕು. ಮಟನ್ ಬಿರಿಯಾನಿ ಸೂಪರಾಗಿರುತ್ತೆ. ಆ ಮಾಲಿಕ್ ದಿನ ರೈಸ್ ಹಾಕಿ ಮಾಡೋದು ಘಮ ಘಮ ಅಂತ ಇರುತ್ತೆ, ಸಣ್ಣ ಸಣ್ಣ ಅಕ್ಕಿ, ಅದ್ಭುತ. ಫಸ್ಟ್ ಟ್ರೈ ಅದು. ಅದೇ ವೈಟ್ ಪಲಾವ್ ಥರನೇ ಟೇಸ್ಟು, ಸೇಮ್ ವೈಟ್ ಪಲಾವ್ ಥರನೇ ಇರುತ್ತೆ ಕಲರು ಆಬ್ವಿಯಸ್ಲಿ. ಸೊ ಈ ಕಡೆ ಎಲ್ಲ ಅದೇ ಥರ ಮಾಡೋದು ಚೆನ್ನಾಗಿರುತ್ತೆ. ಮಸಾಲೆ ಪದಾರ್ಥಗಳೆಲ್ಲ ಫ್ರೆಶ್ ಆಗಿ ಸಿಗೋದ್ರಿಂದ ಅದ್ರ ಫ್ಲೇವರ್ ಯಥೇಚ್ಛವಾಗಿರುತ್ತೆ. ಸೊ ಅದಕ್ಕೋಸ್ಕರ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಅದು ಬಿಟ್ಟು ಇನ್ನು ಮಾಮೂಲಿ ಸ್ಟಾರ್ಟರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ನಮಗೆ ಕೈಮಾ ಜಾಸ್ತಿ ಇಷ್ಟ ಆಯಿತು, ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ. ಆಮೇಲೆ ಇನ್ನು ಬೋಟಿ, ತಲೆ ಮಾಂಸ ಇವೆಲ್ಲ ಸಿಗುತ್ತೆ ನಾಟಿ ಸ್ಟೈಲು. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಎಲ್ಲ ಸ್ವಲ್ಪ ಖಾರವಾಗಿ ಮಸಾಲೆ ಭರಿತವಾಗಿ ಇರುತ್ತೆ. ಯಾವುದು ಸಪ್ಪೆ ಥರ ಖಾರ ಲೆಸ್ ಇರೋಲ್ಲ, ಎಲ್ಲ ಮಸಾಲೆ ಭರಿತ ಸ್ಪೈಸಿ ಥರನೇ ಇರುತ್ತೆ. ಸೊ ರಶ್ಶು ಇರುತ್ತೆ, ಚಿಕ್ಕ ಜಾಗ, ಟೇಬಲ್ಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬೇಗ ಬರಬೇಕು. ಟೈಮಲ್ಲಿ ವೆಯ್ಟು ಇಲ್ಲ ಆಚೆ ಸೀಟಿಂಗ್ ಇದೆ, ಕುತ್ಕೊಂಡಿರ್ಬೋದು. ಅವರು ಎಷ್ಟು ಜನ ಇದ್ದಾರೆ ಅಂತ ಕೇಳಿ ಒಬ್ಬೊಬ್ಬರು ಸೀಟಿಂಗ್ ಕೂರಿಸ್ತಾ ಇರ್ತಾರೆ. ಸೊ ಹಂಗೆ ತಿಳ್ಕೊಂಡು ಹೋಗ್ತಾ ಇರೋದಷ್ಟೇ. ಜಾಗದ ಪ್ರಶ್ನೆ ಡಿಸ್ಕ್ರಿಪ್ಷನ್ ಕೊಡುತ್ತೆ, ಕ್ಲಿಕ್ ಮಾಡಿ ಆರಂಭ ಬರ್ಬೋದು. ಇದು ಕೆಳಗಡೆ ಇದೆ ಬೇಸ್ಮೆಂಟಲ್ಲಿ. ಸೊ ಬೋರ್ಡ್ ಕಾಣಿಸುತ್ತೆ, ಇಳಿದ್ಬಿಟ್ಟು ಕೆಳಗಡೆ ಬರಬೇಕು. ಅದೊಂದು ಕನ್ಫ್ಯೂಸ್ ಆಗುತ್ತೆ. ಲೊಕೇಶನ್ ಫಾಲೋ ಮಾಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಯಾರನ್ನಾದ್ರೂ ಕೇಳಿದ್ರು ಹೇಳ್ಬಿಡ್ತಾರೆ, ತುಂಬ ಫೇಮಸ್ ಹೋಟೆಲ್. ಇದಿದೆ ಏನು ಆಫೀಸು? ಎಲ್ಲ ರಿಲೀಸ್ ಬಾರ್ ಇದೆ ಮೇಲ್ಗಡೆ. ಹಾಂ, ಒಳ್ಳೆ ಲೊಕೇಶನ್. ಒಳ್ಳೆ ಲೊಕೇಶನ್. ಬಾರ್ ಕೆಳಗಡೆ ಇರೋದು. ಸೊ ಬನ್ನಿ. ಆಮೇಲೆ ಸಂಜೀತ್ಗೆ ತಿನ್ಸ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡ್ಬಂದಿದ್ದು ಈ ಜಾಗಕ್ಕೆ. ಸಕ್ಕತ್ತಾಗಿತ್ತು. ಆಮೇಲೆ ಚಟ್ನಿ ಎಲ್ಲ ಕೊಟ್ಟಿದ್ರು, ಚಟ್ನಿ ಇದ್ದು ಕಬಾಬ್ಗೆ ಕೊಟ್ಟಿರೋ ಚಟ್ನಿ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಕೂದಲೆಲ್ಲ. ಅದ್ಭುತ. ಮತ್ತೊಂದು ಸಿಗಡಿದು ಏನೋ ಕೊಟ್ಟು ಚಟ್ನಿ ಕೊಟ್ಟದ್ದು, ಅದು ಅದ್ಭುತ. ಪುನಃ ಈರುಳ್ಳಿದು ಏನೋ ಕೊಟ್ಟಿದ್ರು, ಎರಡೆರಡು ಥರ ಗ್ರೇವಿ ಕೊಟ್ಟರು, ಸಲಾಡು, ರೈತ, ರಸಮ್, ಯಾವುದು ಕೇಳೋದೇ ಬೇಡ, ಎಲ್ಲ ಕೊಟ್ಬಿಡ್ತಾರೆ ನಿಮಗೆ. ಅದೊಂದು ಡಿಫಾಲ್ಟ್ ಆಗಿ ಸ್ಟಾರ್ಟಿಂಗ್ ಎಲ್ಲ ಒಂದು ಇಟ್ಬಿಡ್ತಾರೆ, ಜೋಡಿಸ್ಬಿಡ್ತಾರೆ ಎಲೆ ಫುಲ್ಲು. ಲಾಸ್ಟಲ್ಲಿ ಒಂದು ಮಜ್ಜಿಗೆ, ಒಂದು ಇದು ಎಲ್ಲ ಕೊಟ್ಟು ಹೊಟ್ಟೆ ಅಂತೂ ಊದಿಸ್ಕೊಂಡೆ ಹೋಗೋದು ಇಲ್ಲಿಂದ. ಸೊ ವಿಡಿಯೋ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ. ಅವಾಗ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಈ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಇದೆ ವೀಡಿಯೋಸ್ ಬೇಕಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.